ಅವರಿಗೆ, ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ, ಭಗವಾನ್ ಮಂಜುನಾಥ ಸ್ವಾಮಿಗೆ, ಭಗವಾನ್ ಚಂದ್ರನಾಥ ಸ್ವಾಮಿಗೆ, ಜೈನ ಧರ್ಮಕ್ಕೆ, ಅಹಿಂಸಾ ಪರಮೋ ಧರ್ಮಕ್ಕೆ. ನಮ್ಮ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಚಂದ್ರನಾಥ ಸ್ವಾಮಿ, ಧರ್ಮದೇವತೆಗಳು ಹಾಗೂ ಡಂಬಾಳ ಸ್ವಾಮಿಯನ್ನು ಪ್ರಾರ್ಥಿಸಿ ಎಲ್ಲ ಆಗಮಿಸಿರುವಂಥ ಪೂಜ್ಯರಿಗೆ ಇಚ್ಛಾಮಿಗಳನ್ನು ಸಮರ್ಪಿಸಿ, ಎಲ್ಲ ಶ್ರಾವಕ ಬಂಧುಗಳೇ, ಇವತ್ತು ಈ ಕ್ಷೇತ್ರಕ್ಕೆ ಭಾಳ ವಿಶೇಷವಾಗಿ ಕಳೆ ಬಂದಿದೆ. ಯಾಕೆಂದರೆ ಇಷ್ಟು ಜನ ಕಾಷಾಯಧಾರಿಗಳು ಒಮ್ಮೆಲೆ ಕ್ಷೇತ್ರಕ್ಕೆ ಬಂದು ಆಶೀರ್ವಚನ ನೀಡಲಿಕ್ಕೆ ಬಂದಿರೋದು ದೊಡ್ಡ ವಿಷಯ. ಅದು ನಾವು ಸಾಮಾನ್ಯವಾಗಿ ಕರೆದರೆ ಏನಾದರೂ ಒಂದು ಕಾರಣ ಇರುತ್ತೆ ಅವರಿಗೆ, ಅದು ಆ ಸಮಸ್ಯೆ ಈ ಸಮಸ್ಯೆ ಹಾಗೆ ಹೀಗೇನಿಲ್ಲ. ಈ ಸಲ ದಶಲಕ್ಷದ ಪರ್ವವೇ ಬಂದಿದೆ, ಆದರೂ ಕೂಡ ಅವರೆಲ್ಲರೂ ಕೂಡ ಮನಸ್ಸು ಮಾಡಿ ಕ್ಷೇತ್ರಕ್ಕೆ ಹೋಗಲೇಬೇಕು ಅಂತ ಎಷ್ಟು ಜನ ಬಂದಿರೋದು ನಮಗೆ ತುಂಬ ಸಂತೋಷ ಆಗಿದೆ. ಇವತ್ತು ಮೂಡುಬಿದಿರೆ ಭಟ್ಟಾರಕರಿಗೆ ಅವರ ಪಟ್ಟಾಭಿಷೇಕ ಆದ ದಿವಸ ನಾಂದಣಿಯವರಿಗೆ ಭಾಳ ದೂರ ಅವರೆಲ್ಲರೂ ಸಂದೇಶ ಕಳಿಸಿದ್ದಾರೆ ಮತ್ತು ಹೇಳಿದ್ದಾರೆ, ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರನ್ನೆಲ್ಲ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿ, ಇವತ್ತು ನಾನು ಹೆಚ್ಚೇನು ಮಾತಾಡೋದಿಲ್ಲ, ಯಾಕಂದರೆ SIT ಇರೋದರಿಂದ ಹೆಚ್ಚು ಮಾತಾಡಬಾರ್ದು ನನಗೆ ಆದೇಶ ಆಗಿದೆ. ಒಂದೇ ಮಾತು ಹೇಳಿದ್ದೇನೆ, ಇಷ್ಟು ಜನ ಯಾರು ಬಂದು ನೀವೆಲ್ಲ ನಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತೀರಿ, ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ. ನಮಗೆ ಇವತ್ತು ಯಾರು ಬೀಡ್ನಲ್ಲಿ ಬಂದು, ಈಗ ಸ್ವಲ್ಪ ಹೊತ್ತಿಗೆ ಹಿಂದೆ ನಾನು ಬೀಡ್ನಲ್ಲಿದ್ದೆ, ಅಲ್ಲಿ ಮನೆಗೆ ಬಂದು ಹೇಳಿದ್ರು ಏನಂತಂದರೆ, ಎಷ್ಟು ಜನ ಗಂಡಸರು ಪುರುಷರು, ಎಷ್ಟು ಪುರುಷ ಶ್ರಾವಕರು ಎಷ್ಟು ಕಣ್ಣೀರು ಹಾಕಿ, ಅದಕ್ಕಿಂತ ಹೆಚ್ಚು ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ. ಎಲ್ಲ ಮಹಿಳೆಯರು ಬಹಳ ದುಃಖಪಟ್ಟಿದ್ದಾರೆ, ಕಣ್ಣೀರು ಹಾಕಿದ್ದಾರೆ ಮತ್ತು ನಾನಾ ರೀತಿಯ ವೇದನೆಯನ್ನು ಪಡ್ತಾ ಇದ್ದಾರೆ ಅಂತ ನಮ್ಮ ಕ್ಷೇತ್ರಕ್ಕೆ ಬಂದಂಥ ಒಬ್ಬರು ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿಲ್ಲ, ನಾನು ದಿವಸ ಏನು ನೀವೇನಾದರೂ ಮಾಡಿ ನನಗೆ ಬೈದಾಳೆ, ನಾನು ಏನು ಮಾಡೋದು ಅಂತ ಅವ್ರು ಕೇಳಿದ್ದಾರೆ. ಅಂದರೆ ಇದರ ಅರ್ಥ ಎಷ್ಟೋ ಜನ ಹೆಣ್ಮಕ್ಕಳು ಎಲ್ಲ ರೀತಿಯಿಂದ ತಯಾರಾಗಿದ್ದಾರೆ, ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ಅವರು ರೆಡಿ ಇದ್ದಾರೆ. ಆದರೆ ಅಂಥ ಹೋರಾಟ ಇದಕ್ಕೆ ಅಗತ್ಯವಿಲ್ಲ. ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟಿದ್ದೇವೆ ಮತ್ತು ಆ ಪ್ರಯುಕ್ತ ಈಗ ನಮಗೆ ಅದರ ಫಲ ಸಿಗ್ತಾ ಇದೆ. ಮತ್ತು ಹಂಪನಾಶ್ರಮನ ವಿದ್ವಾಂಸರಾದ ಹಂಪನಾಗರಾಜನವರು ಹೇಳಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ. ಸತ್ಯ ಬಿಟ್ಟು ನಾವು ಎಂದೂ ಹೋಗೋದೂ ಇಲ್ಲ, ಹೋಗಲೂ ಇಲ್ಲ. ಹಾಗಾಗಿ ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ, ಶಾಂತತೆಯನ್ನು ಕಾಪಾಡಬೇಕು, ಸಾತ್ವಿಕತೆಯನ್ನು ಕಾಪಾಡಬೇಕು, ತಾಳ್ಮೆಯಿಂದ ಇರಬೇಕು. ನಮ್ಮ ಮನೆಯಲ್ಲಿ ಒಂದು ಪುಸ್ತಕ ಬಂದಿದ್ದು, ನನಗೆ ವಿವೇಕಾನಂದರ ಬಗ್ಗೆ ಒಂದು ಪುಸ್ತಕ ಕೊಟ್ಟರು. ಅವರೆಲ್ಲ ದಶಲಕ್ಷಣದ ಎಲ್ಲ ಗುಣಗಳನ್ನು ಅವರು ಪಾಲಿಸಿದ್ದಾರೆ. ಆದರೆ ಅವರು ಹೇಳಲಿಲ್ಲ, ಜೈನ ಧರ್ಮದ ದಶಲಕ್ಷಣ ನಾನು ಪಾಲಿಸ್ತೇನೆ ಅಂತ ಅವರು ಬಾಯ್ಬಿಟ್ಟು ಹೇಳಲಿಲ್ಲ. ಆದರೆ ಎಲ್ಲ ವಿಷಯದಲ್ಲಿ ಅವರು ಸಂಯಮ ತಾಳಿದ್ದಾರೆ, ತ್ಯಾಗ, ಸಂಯಮ, ತಪಸ್ಸು, ಅಶೌರ್ಯ ಎಲ್ಲ ವಿಷಯಗಳನ್ನು ಅವರು ಪಾಲನೆ ಮಾಡಿದ್ದಾರೆ. ಅದರಲ್ಲಿ ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಎಲ್ಲ ಧರ್ಮಗಳನ್ನು ಪಾಲಿಸಿದ್ದಾರೆ, ದಶಲಕ್ಷಣದ ಎಲ್ಲ ಧರ್ಮಗಳನ್ನು ಅವರು ಪಾಲಿಸಿದ್ದಾರೆ. ಆದರೆ ಅವರು ಹೇಳಲಿಲ್ಲ ಇಲ್ಲಿ ಇದು ಧರ್ಮದ, ಅಂದರೆ ಈ ಸತ್ಯ ಒಂದೇ, ಸತ್ಯಕ್ಕೆ ಎರಡು ಮುಖ ಇಲ್ಲ. ಯಾವ ಧರ್ಮದವರೇ ಆಗಲಿ ಆ ಧರ್ಮಕ್ಕೆ ಅವರು ಶರಣಾಗಬೇಕಾಗಿ ಈ ಎಲ್ಲ ದಶಧರ್ಮಗಳನ್ನು ಅವರು ಪಾಲಿಸಲೇಬೇಕು. ದಶಧರ್ಮಗಳನ್ನು ಪಾಲಿಸದೇ ಇದ್ದರೆ ಆ ಧರ್ಮಕ್ಕೆ ಅವರು ಅನ್ಯಾಯಿಗಳೇ ಅಲ್ಲ. ಹಾಗಾಗಿ ಅಂತಹ ದಶಧರ್ಮಗಳ ಬಗ್ಗೆ ಭಾಳ ಗೌರವ ಇಟ್ಕೊಂಡವರೆಲ್ಲ ಬಂದ್ದಾರೆ, ಪೂಜ್ಯರು ಬಂದರೆ ಇವತ್ತು ಇಲ್ಲಿ ಬಂದು ನಮಗೆ ತುಂಬ ವಿಶ್ವಾಸವನ್ನು ಕೊಟ್ಟಿದ್ದಾರೆ, ಧೈರ್ಯವನ್ನು ಕೊಟ್ಟಿದ್ದಾರೆ. ನಮ್ಮ ತಮಿಳುನಾಡಿಂದ ಬಂದಂಥ ಶ್ರೀಗಳವರು ಭಾಳ ವಿಶೇಷವಾಗಿ ಧೈರ್ಯದಿಂದ ಮಾತಾಡಿದ್ದಾರೆ ಮತ್ತು ಹೇಳಿದ್ದಾರೆ, ನೀವೇನಿದ್ರೆ ನಾವೇ ಇದ್ದೇವೆ ಅಂತ. ಅವರು ಎಷ್ಟು ಶಕ್ತಿವಂತರು ಅಂತಂದರೆ ಅವರು ಸಂಜೆ ಕೊಟ್ಟರೆ ಸಾಕು, ಸಿಗ್ನಲ್ ಕೊಟ್ಟರೆ ಸಾಕು, 100 ಜನ ಹೇಳ್ತಾರೆ. ವರೂರು ಶ್ರೀಗಳು ಹೇಳಿದರು, ನಾವೆಲ್ಲ ಶ್ರೀಗಳನ್ನು ಒಟ್ಟು ಮಾಡಬೇಕು ಅಂತ. ವರೂರು ಶ್ರೀಗಳ ಶಿಷ್ಯರು ಬಂದರೆ ಅವರು ಮುನಿಗಳು, ಇವರು ಕಾವ್ಯ ಭಟ್ಟಧಾರಿಗಳು, ಅವರು ಮುನಿಗಳು. ಅವರು ಹೇಳಿದರು ಎಲ್ಲರನ್ನು ಒಟ್ಟು ಮಾಡಿ ಒಂದು ದಿವಸ ಕಾರ್ಯಕ್ರಮ ಮಾಡೋಣ ಅಂತ. ಅವರು ಹೇಳಿದಂತೆ ಇವತ್ತು ನಡೆದಿದೆ. ಎಲ್ಲ ಅವರ ಆದೇಶದಂತೆ ಅವರು ಮತ್ತು ಸಿದ್ಧಸೇನ ಮಹಾರಾಜರು ಬೆಳಗಾಮದಲ್ಲಿದ್ದಾರೆ. ಅವರಿಬ್ಬರು ಹೇಳಿದಂತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಿ. ಇವತ್ತು ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ. ನೀವೆಲ್ಲರಿಗೂ ವಿಶೇಷವಾಗಿ ಶ್ರೀ ಮಂಜುನಾಥ ಸ್ವಾಮಿಯ ಚಂದ್ರನಾಥ ಸ್ವಾಮಿ ಆಶೀರ್ವಾದ ಇರಲಿ. ಸಂಯಮ ಅತ್ಯಂತ ಶ್ರೇಷ್ಠವಾದದ್ದು. ದಶಲಕ್ಷಣ ಪರ್ವ ನಾನು ಯಾವಾಗ ದಶಲಕ್ಷಣ ಇರುವಂಥದ್ದು ಓದಲಿಕ್ಕಲ್ಲ, ಆಚರಿಸೋದಕ್ಕಲ್ಲ, ಅದು ಧಾರಣೆ ಮಾಡಿದೆ. ಜನಿವಾರ ನಮ್ಮ ಕುತ್ತಿಗೆಯಲ್ಲಿರುವಂಥದ್ದು ಯಾವತ್ತೂ ಕೂಡ 3 ಶಕ್ತಿಗಳು ನಮ್ಮಲ್ಲಿ ಇರಬೇಕು ಅಂತ.
ಅದಲ್ಲದೆ ಅದನ್ನು ಧರಿಸುವಂಥದ್ದು ಕೇವಲ ಜಾತಿ ವಾಚಕ ಅಲ್ಲ. ಅದು ಕೆಲವರು ಜಾತಿ ವಾಚಕ ಅಂತ ತಿಳ್ಕೊಡೋದಲ್ಲ. ಸಮ್ಯಕ್ ಜ್ಞಾನ ದರ್ಶನ ಚಾರಿತ್ರ್ಯ 3 ಧರ್ಮಗಳನ್ನು ಆಚರಿಸೋದಕ್ಕಾಗಿ ನಾವು ಜನಿವಾರವನ್ನು ಧಾರಣೆ ಮಾಡಿದೆ. ಹಾಗೆ ದಶಲಕ್ಷಣಗಳನ್ನು ಪೂಜೆ ಮಾಡೋದಕ್ಕಲ್ಲ, ಆರತಿ ಮಾಡೋದಕ್ಕಲ್ಲ, ದಶಲಕ್ಷಣ ಇರದೆ ಪಾಲನೆ ಮಾಡೋದಕ್ಕಾಗಿ. ಅದನ್ನು ನಾವು ಕೂಡ ಅದನ್ನು ಪಾಲನೆ ಮಾಡಿದ್ದೇವೆ. ಇವತ್ತು ಇಲ್ಲಿ ಬಂದ ಎಲ್ಲ ಪೂಜ್ಯರಿಗೂ ನಾನು ಮತ್ತು ನಮ್ಮ ಕುಟುಂಬದವರು ಸಪರಿವಾರ ಅವರಿಗೆ ನಮಸ್ತೆಗಳನ್ನು ಇಚ್ಛಾಮೆಗಳನ್ನು ಹೇಳ್ತಾ, ತಮ್ಮ ಉಪಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ, ನಿಮಗೆಲ್ಲ ಇನ್ನೂ ಹೆಚ್ಚು ಉಪಚಾರ ಮಾಡಬೇಕಿತ್ತು, ಉಪಚಾರ ಮಾಡಲಿಕ್ಕೆ ನಮಗೆ ಆಗಲಿಲ್ಲ ಅನ್ನೋ ವಿಷಾದ ನನಗಿದೆ. ನೀವು ಯಾರು ಬೇಸರ ಮಾಡ್ಕೋಬೇಡಿ, ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ಎಲ್ಲರ ಮೇಲೆ ಕೊಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ, ಯಶಸ್ವಿ ಆಗಲಿ ಅಂತ ಪ್ರಾರ್ಥಿಸಿ ಎಲ್ಲರಿಗೂ ಇಚ್ಛೆ ಮೇಲೆ ಸಲ್ಲಿಸಲು ನನ್ನ ಮಾತು ಬಯಸ್ತೀನಿ. ಈಗ